ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಪ್ಲ್ಯಾನ್ ಯಾವ ಥರ ಅಂತ ಅಂದರೆ 2 ಥರ ಇಟ್ಕೊಂಡಿದ್ವಿ. ಇಂಡೋರ್ ಒಂದಿನ ಇಟ್ಕೊಂಡಿದ್ವಿ, ಔಟ್ಡೋರ್ ಒಂದಿನ ಶೂಟ್ ಇಟ್ಕೊಂಡಿದ್ವಿ. ಸೊ ನಮ್ಮ ವೀಡಿಯೋಗ್ರಾಫರ್ ನಮ್ಗೇನು ಸಜೆಸ್ಟ್ ಮಾಡಿದ್ರು ಅಂದರೆ, ಕನಕಪುರ ಹತ್ರ ಒಂದು ಯಾವುದೋ ಒಂದು ಲೇಕ್ ಪಾಯಿಂಟ್ ಇದೆ, ಅಲ್ಲಿ ವೀಡಿಯೋ ಫೋಟೋಗ್ರಫಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಮಗೆ ಒಂದು 6 ಎಲ್ಲ ರೆಡಿ ಇರೋಕ್ಕೆ ಹೇಳಿದರು. ಲೊಕೇಶನ್ಗೆ 6 ಬನ್ನಿ ಅಂತ ಹೇಳಿದರು. ನಾವು 5:30ಗೆ ಬ್ಯಾಂಗ್ಳೂರು ಬಿಟ್ಟು 6 ಅಲ್ಲಿ ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಎಲ್ಲ ಬೆಳಕಾಗಿಬಿಟ್ಟಿತ್ತು. ನಾವೇ ಮೊದಲು ಬಂದಿದ್ವಿ. ನಾವು ಬಂದಾದಮೇಲೆ ನಮ್ಮ ವೀಡಿಯೋಗ್ರಾಫರ್ ಬಂದರು. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ ವೀಡಿಯೋಸ್ ಅಂದರೆ, ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದ ಲೊಕೇಶನ್ ಇದು. ಯಾಕೆಂದರೆ ಇಲ್ಲಿ ತೆಗ್ದಿರೋ ಪ್ರತಿಯೊಂದು ಕ್ಲಿಪ್ಸು, ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ ಔಟ್ಫುಟ್ಟು. ಇಲ್ಲಿ ಆಲ್ಮೋಸ್ಟ್ ನಾವು ಒಂದು 3 hours ಏನೋ ಶೂಟ್ ಮಾಡಿದ್ವಿ. ಮಾರ್ನಿಂಗು 3 hours ಶೂಟ್ ಮಾಡಿಕೊಂಡು ನೆಕ್ಸ್ಟು ನಾವು ಫಿಲ್ಮ್ ಸಿಟಿಗೆ ಹೋಗಬೇಕಿತ್ತು. ಇದು ಕನಕಪುರ ಮೇನ್ ರೋಡಲ್ಲೇ ಇದೆ. ಅದು ಇಷ್ಟು ಅವರ್ಗೆ ಅಂತ ಹೇಳಿ ನಾವು 6 hours ತೊಗೊಂಡಿದ್ವಿ. 6 hoursಗೆ ನಾವು 17,000 ಏನೋ ಪೇ ಮಾಡಿದ್ದು. ಸೊ ನಾವು ಬೆಳಗಿನ ಸ್ಲಾಟ್ ತೊಗೊಂಡಿರಲಿಲ್ಲ, ಈವ್ನಿಂಗ್ ಸ್ಲಾಟ್ ತೊಗೊಂಡಿದ್ವಿ. ಬೆಳಗಿನ ಸ್ಲಾಟ್ ಯಾಕೆ ಅಂದರೆ ಬಿಸಿಲಿರುತ್ತೆ, ಶೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಸ್ಲಾಟ್ ಏನಿತ್ತು ಅದನ್ನು ಬುಕ್ ಮಾಡ್ಕೊಂಡಿದ್ವಿ. ಇವ್ರು ನನ್ನ ಎಂಗೇಜ್ಮೆಂಟ್ ಮೇಕಪ್ ಮಾಡಿದ್ರಲ್ಲ ವೀಣಾ, ಅವರೇ. ನನ್ನ ಪ್ರೀ ವೆಡ್ಡಿಂಗು ಕೂಡ ಅವರೇ ಮೇಕಪ್ ಮಾಡಿದ್ದು. ನಾನು ಏನು ಸ್ಟಾರ್ಟಿಂಗ್ ಲುಕ್ಕು ಕ್ರಿಯೇಟ್ ಮಾಡಿದ್ರು ಟಿಲ್ ಮನೆಗೆ ಬರೋವರೆಗೂ 10 ಆ ಮೇಕಪ್ ಹಂಗೆ ಇತ್ತು. ಒಂದು ಚೂರು ಕೂಡ ಹಾಳಾಗಿರಲಿಲ್ಲ. ಅದೇ ಲುಕ್ನ ಮೇಂಟೈನ್ ಮಾಡಿದ್ವಿ. ನಾವೆಲ್ಲ ಔಟ್ಫಿಟ್ಗೂ ಸೇಮ್ ಲುಕ್ಕೇ ಕ್ಯಾರಿ ಮಾಡಿದ್ದೀನಿ. ಲಿಪ್ಸ್ಟಿಕ್ ಶೇಡ್ ಒಂದಷ್ಟೇ ನಾನು ಚೇಂಜ್ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಪ್ರಾಪರಾಗಿ ಏನಿತ್ತು ಮೇಕಪ್ಪು ಟಿಲ್ ಕೊನೆವರೆಗೂ ಶೂಟ್ ಮುಗಿಯೋವರೆಗೂ ಹಂಗೆ ಇತ್ತು. ಸೊ ನಾವು ಬಂದಿದ್ದು ಕನಕಪುರ ಫಿಲ್ಮ್ ಸಿಟಿ ಹತ್ರ. ಇಲ್ಲಂತೂ ಮದುವೆ ಸೀಸನ್ ಆಗಿರೋದ್ರಿಂದ ಎಲ್ಲೂ ನೋಡಿದ್ರೂ ಬರೀ ಫ್ರೀ ವೆಡ್ಡಿಂಗ್ ಕಪಲ್ಸೇ ಇದ್ದಿದ್ದು. ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂದರೆ, ಇವ್ರು ಹಾಕಿರೋ ಥೀಮ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಷ್ಟು ಲಕ್ಸುರಿಯಾಗಿದೆ. ನಿಜವಾಗ್ಲೂ ಎಲ್ಲೋ ಔಟ್ ಆಫ್ ಕಂಟ್ರಿ ಹೋಗಿ ಶೂಟ್ ಮಾಡ್ತಿದ್ದೇವೆ ಅನ್ನೋ ಥರನೇ ಫೀಲ್ ಆಗ್ತಿದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಪ್ರಾಪ್ಸ್ ಏನಿದೆ, ಶೂಟ್ಗೆ ಯಾವ್ಯಾವ ಥರ ಬೇಕು ಅಂತೇಳಿ. ಟ್ರೆಡಿಷ್ನಲ್ ತೊಟ್ಟಿ ಮನೆ ಆಗಲಿ, ಈಗ ವೆಸ್ಟರ್ನ್ ಶೂಟ್ಗೆ ಬೇರೆ ವೈಟ್ ಏನದು ತಾಜ್ ಮಹಲ್ ಥರನೋ ಸಮಥಿಂಗ್, ವೈಟ್ ಹೌಸ್ ಥರನೋ ಆ ಥರ ಥೀಮ್ಗಳಿಟ್ಟು ರೆಡಿ ಮಾಡಿಸಿರೋದು, ಆ ಥರ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವರ್ತ್ ಅನ್ನಿಸ್ತು ನನಗೆ ಆ ಅಮೌಂಟ್ಗಿದು. ಇದು ನನ್ನ ಫಸ್ಟ್ ಔಟ್ಫಿಟ್ ಆಗಿರೋದ್ರಿಂದ ಇದರಲ್ಲೇ ನಾವು ಫಸ್ಟು ಶೂಟ್ ಮಾಡಿಸಿದ್ವಿ. ಇದು ಟ್ರೆಡಿಷ್ನಲ್ ಔಟ್ಫಿಟ್ಟು. ನಾನು ಹಿಂದೆ ಏನು ಕಾಣಿಸ್ತಿದೆ ಅದು ತೊಟ್ಟಿ ಮನೆ, ಮಿಡಲಲ್ಲಿ ತೊಟ್ಟಿ ಬರುತ್ತೆ, ಅಲ್ಲಿ ಫಸ್ಟ್ ಶೂಟ್ ಆಯಿತು. ಇದು ನಂದು ಸೆಕೆಂಡ್ ಔಟ್ಫಿಟ್ಟು. ಇದು ವೆಸ್ಟರ್ನ್ ಸ್ಟೈಲಲ್ಲಿತ್ತು. ಸೊ ಹಂಗಾಗಿ ವೈಟ್ ಹೌಸ್ ಹತ್ರ ಇದನ್ನು ಶೂಟ್ ಮಾಡಿಸಿದ್ರು. ನಂದು ಈ ಔಟ್ಫಿಟ್ಟು ಈ ಸೆಕೆಂಡ್ ಲುಕ್ ಈ ಥರ ಇತ್ತು. ಮಹೇಂದ್ರ ಅವ್ರದ್ದು ಸೆಕೆಂಡ್ ಲುಕ್ಕು ಈ ಥರ ಇತ್ತು. ಫಸ್ಟ್ ಲುಕ್ಗೆ ಅವರು ಟ್ರೆಡಿಷ್ನಲ್ ವೇರ್ ಮಾಡಿದರು. ಆ್ಯಕ್ಚುಲಿ ಇದನ್ನು ವೈಟ್ ಹೌಸ್ ಹತ್ರ ಶೂಟ್ ಮಾಡಿಸಿದ್ರು. ಇಲ್ಲಿ ಒಂದು ಪ್ರಪೋಸಿಂಗ್ ಸೀನ್ ಇಟ್ಟಿದ್ರು. ಸೊ ಅವ್ರು ಬಂದು ನನಗೆ ಪ್ರಪೋಸ್ ಮಾಡೋ ಥರ ಬ್ಯಾಕ್ಗ್ರೌಂಡ್ ಆಗಲಿ ನಮ್ಮ ಔಟ್ಫಿಟ್ ಆಗಲಿ ಇದಕ್ಕೆ ಮಾಡಿಸೋ ಥರ ಇತ್ತು ಆ್ಯಕ್ಚುಲಿ. ಇದು ನನ್ನ ಥರ್ಡ್ ಔಟ್ಫಿಟ್ಟು. ಇದು ಇಂಡೋ ವೆಸ್ಟರ್ನ್ ಸ್ಟೈಲಲ್ಲೇ ಇತ್ತು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಬಂತು. ಇದರಲ್ಲಂತೂ ಫೋಟೋಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ದಿಸ್ ಇಸ್ ಮೈ 4th ಔಟ್ಫಿಟ್ ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ಇದರಲ್ಲಂತೂ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ದೆ ಬೀಚ್ ಸೈಡು. ನನಗೆ ಬೀಚ್ ಸೈಡು ಬೇಕಿತ್ತು. ಯಾಕೆಂದರೆ ನಾನು ಪರ್ಟಿಕ್ಯುಲರಾಗಿ ಸಾಂಗ್ ಕೂಡ ಚೂಸ್ ಮಾಡಿದೆ. ನನಗೆ ಪರಮಾತ್ಮ ಮೂವಿಯಿಂದ ಪರವಶನಾದೇನೋ ಸಾಂಗ್ ಬೇಕಿತ್ತು. ಆ ಸಾಂಗ್ಗೆ ನಂದು ಮಹಿದು ಫೀಲಿಂಗ್ಸ್ ಎಷ್ಟೊಂದು ಕನೆಕ್ಷನ್ ಇದೆ. ಸೊ ಹಂಗಾಗಿ ನಾನು ಆ ಸಾಂಗ್ ಬೇಕು ಅಂತೇಳಿ ನಾನೇ ಕೇಳಿದೆ. ಬೀಚ್ ಸೈಡೇ ಬೇಕು ಅಂತ ಕೇಳಿದೆ. ಇಲ್ಲೂ ಅಷ್ಟೇ ಪ್ರತಿಯೊಂದು ಶೂಟ್ಸು ತುಂಬ ಚೆನ್ನಾಗಿ ಬಂತು. ನಾವು ಅರೌಂಡ್ 6:30 ಶೂಟ್ ಸ್ಟಾರ್ಟ್ ಮಾಡಿದ್ದು. 7 ಆಗ್ತಿದ್ದಂಗೆ ಯಾವ ರೇಂಜಿಗೆ ಸ್ವೆಟ್ ಆಗಿದ್ವಿ ಅಂದರೆ, ಬೀಚ್ ಸೈಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸ್ವೆಟ್ ಆಗಿಬಿಟ್ಟಿದ್ವಿ ಇಬ್ರು. ಶೂಟ್ ಮಾಡೋರು ಔಟ್ಫುಟ್ಟು ಐ ಕ್ಲಾಸ್ ಆಗಿರುತ್ತೆ, ಬಟ್ ಅದ್ರ ಹಿಂದೆ ಎಫರ್ಟು ತುಂಬ ಕಷ್ಟ ಇರುತ್ತೆ. ವೀಡಿಯೋಗ್ರಾಫರ್ಗಾಗಲಿ ಫೋಟೋಗ್ರಾಫರ್ಗಾಗಲಿ ಕಪಲ್ಸ್ಗಳ್ಗಾಗಲಿ ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ. ಸೊ ಮಾರ್ನಿಂಗು ಬೇಗ ಬಿಸಿಲು ಬಂದದಿಂದ ನಾವು ಒಂದು 8 ಕ್ಲೋಸ್ ಮಾಡಿಬಿಟ್ವಿ ಶೂಟು. ಆಮೇಲೆ ನಾವು ಯಾವುದೂ ಶೂಟ್ ಇಟ್ಕೊಂಡಿಲ್ಲ. ಮತ್ತೆ ನಾವು ಶೂಟ್ ಪ್ಲ್ಯಾನ್ ಮಾಡಿದ್ದೆ ಈವ್ನಿಂಗು ಸನ್ಸೆಟ್ ಆಗೋ ಟೈಮ್ಗೆ. ಆ ಸನ್ಸೆಟ್ಟಲ್ಲಿನೂ ಅಷ್ಟು ಬಿಸಿಲು ಹೊಡಿತಿತ್ತು. ಎಷ್ಟು ಬೇಗ ಸೂರ್ಯ ಡೌನ್ ಆಗ್ತಾರ ನೋಡ್ಕೊಂಡು ಅದ್ರ ವೈಸು ಇವರು ಶೂಟ್ ಪ್ಲ್ಯಾನ್ ಮಾಡ್ಕೋತಾಯಿದ್ರು. ನನ್ನ ಜೊತೆ ನಮ್ಮ ಹುಡುಗ, ನನ್ನ ಮತ್ತೆ ಮಗ, ನಮ್ಮ ಮಹಿ ಫ್ರೆಂಡು, ನಮ್ಮ ಕೋಟ್ ಹುಡುಗರು ಎಲ್ಲರೂ ಬಂದಿದ್ದರು. ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಸೊ ಇಲ್ಲಿ ಈವ್ನಿಂಗ್ ಶೂಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಫೈನಲಾಗೆ ಇಲ್ಲೂ ಆಲ್ಮೋಸ್ಟ್ ಎಲ್ಲ ಶೂಟ್ಸ್ ಎಲ್ಲ ಮುಗೀತು. ಅವ್ರು ಏನೇನು ಅಂದ್ಕೊಂಡಿದ್ರು ಕಾನ್ಸೆಪ್ಟು, ಅದನ್ನು ಏನೇನು ಬೇಕೋ ಅವ್ರಿಗೆ ವೀಡಿಯೋಗೆ ಇನ್ಪುಟ್ ಏನು ಬೇಕಿತ್ತು, ನಾನು ಹೇಳಿದ ಸಾಂಗ್ಗೆ ಅದನ್ನು ಏನು ಬೇಕಿತ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಬ್ಯಾಕ್ಗ್ರೌಂಡ್ ಇಟ್ಟಿದ್ದು ನೋಡಿ.
ರೆಡಿ ಕಡೆ ನೋಡಿ ರೆಡಿ 3 2 1 ಗೋ ನಾವು ನೋಡಿ ಅಲ್ಲ ಇಟ್ಕೊಂಡು ಆಫ್ ಮಾಡಿ ನೋ ಟೈಮ್ ರೆಡಿ 3 2 1 ಸ್ಟಾರ್ಟ್ ನಾನು ಹೇಗಿಂದೆ ಏನೋ ನಾನು ಆಲ್ಮೋಸ್ಟ್ ಶೂಟೆಲ್ಲ ಮುಗಿಯೋಷ್ಟರಲ್ಲಿ ಈವ್ನಿಂಗ್ ಆಗೋಯಿತು. ಸೊ ನಾವು ಪ್ಯಾಕಪ್ ಮಾಡ್ಕೊಂಡು ಬ್ಯಾಂಗ್ಳೂರ್ ಬಂದ್ವಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.